ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತ ಇವತ್ತಿನ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಬ್ಯುಸಿ ಶೆಡ್ಯೂಲ್, ಮಾರ್ನಿಂಗ್ ಶೆಡ್ಯೂಲ್ ಬಗ್ಗೆ ಸ್ವಲ್ಪ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಹೆಣ್ಮಕ್ಳು ಮಾರ್ನಿಂಗ್ ತುಂಬ ಟಫ್ ಟಾಸ್ಕ್ ಇರುತ್ತೆ. ಬೇಗ ಏಳಬೇಕು, ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು, ಹಸ್ಬೆಂಡ್ನ ರೆಡಿ ಮಾಡಬೇಕು, ಅವರು ಆಫೀಸ್ ಹೋಗಂಗಿದ್ರೆ ಅವರೂ ರೆಡಿ ಆಗಬೇಕು, ಮಕ್ಕಳನ್ನ ರೆಡಿ ಮಾಡಬೇಕು, ಅವ್ರ ಬಾಕ್ಸಸ್ ಕಟ್ಟಬೇಕು, ಸ್ಕೂಲಿಗೆ ಕಳಿಸ್ಬೇಕು. ಹಪ್ಪ, ಇಷ್ಟು ಟಫ್ ಟಾಸ್ಕ್ ಮಧ್ಯ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಅವ್ರು ಮರ್ತು ಬಿಡ್ತಾರೆ. ಏನು ಅಂತಂದರೆ ಸೆಲ್ಫ್ ಕೇರ್. ಅವರ ಹೆಲ್ತ್ ಬಗ್ಗೆ ಕಾಳಜಿ ವಹಿಸೋದನ್ನು ಕಡಿಮೆ ಮಾಡಿಬಿಡ್ತಾರೆ ಅನ್ನೋಕ್ಕಿಂತ ಅವರು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಟಿರ್ತಾರೆ. ಹೀಗಾದಾಗ ಸ್ವಲ್ಪ ಹೆಲ್ತ್ ಬಗ್ಗೆ ಡಿಸಡ್ವಾಂಟೇಜಸ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಮೋಸ್ಟ್ ಪ್ರೊಬಬ್ಲಿ ಹೆಣ್ಮಕ್ಳಿಗೆ ಡೆಲಿವರಿ ನಂತರ ಪೀರಿಯಡ್ ಸ್ಕಿಪ್ ಆದಾಗ ತುಂಬ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗ್ತವೆ. ಯಾಕಂದರೆ ಹಾರ್ಮೋನಲ್ ಕಂಡೀಷನ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಲೇ ಹೇಳ್ಬೋದು. ಸೊ ಆಫ್ಟರ್ 30+ ಆದಷ್ಟು ಅವರ ಹೆಲ್ತ್ ಬಗ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಟೈಮಲ್ಲಿ ಸ್ವಲ್ಪ ನಮಗೆ ಮಾರ್ನಿಂಗ್ ಬೂಸ್ಟಿಂಗ್ ಎನರ್ಜಿ ಅಥವಾ ಏನಾದರೂ ಎನರ್ಜಿ ಡ್ರಿಂಕ್ ಇದ್ದರೆ ಅಟ್ಲೀಸ್ಟ್ ಎಲ್ಲ ನಮ್ಮದು ಕೆಲಸಗಳಾಗೋವರೆಗೂ ನಮಗೆ ಒಂಥರ ಏನೋ ಒಂದು ಬೂಸ್ಟಿಂಗ್ ಕೆಪಾಸಿಟಿ ಅಂತಲೂ ಹೇಳ್ಬೋದು. ಅಥವಾ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಎಸಿಡಿಟಿ ಆ ಥರ ಸಮಸ್ಯೆಗಳು ಬರೋದು ಸ್ವಲ್ಪ ಕಡಿಮೆ ಆಗ್ಬೋದು. ಈ ಥರ ಮಾಡೋದ್ರಿಂದ ಅಲ್ಪದರಲ್ಲಿ ಸ್ವಲ್ಪ ನಾವು ಏನಾದರೂ ಹೆಣ್ಮಕ್ಳು ಕಾಳಜಿ ವಹಿಸ್ಬೋದು ಹೆಲ್ತ್ ಬಗ್ಗೆ. ನಾನು ಇವಾಗ ಆಲ್ಮೋಸ್ಟ್ ರೀಸೆಂಟಾಗಿ ವುಮೆನ್ಸ್ ಡ್ರಿಂಕಲ್ಲಿ ಜೀನಿ ತೊಗೊತಾ ಇದ್ದೀನಿ. ಇದು 2 to 3 ಇಯರ್ಸ್, ಆಲ್ಮೋಸ್ಟ್ ಒಂದು 4 ಇಯರ್ಸ್ ಆಯಿತು ಈ ಕಂಪ್ನಿಯಿಂದ ಪ್ರಾಡಕ್ಟ್ಸ್ ಲಾಂಚ್ ಆಗ್ತಾ ಇರೋದು. ಇದು ಚಿಕ್ಕ ಮಕ್ಳಿಗೂ ಇರುತ್ತೆ, ದೊಡ್ಡವ್ರಿಗೂ ಇರುತ್ತೆ. ಈಗ ರೀಸೆಂಟ್ಲಿ ವುಮೆನ್ಸಿಗಂತ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು ನಾನು ಆಲ್ಮೋಸ್ಟ್ 6 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಇದಕ್ಕಿಂತ ಮುಂಚೆ ನಾನು ವುಮೆನ್ಸ್ ಹಾರ್ಲಿಕ್ಸ್ ಯೂಸ್ ಮಾಡ್ತಾ ಇದ್ದೆ. ಅದು ತುಂಬ ಸ್ಟ್ಯಾಂಡರ್ಡೈಸ್ ಪ್ರಾಡಕ್ಟ್, ಒಳ್ಳೆ ಸ್ಟ್ಯಾಂಡರ್ಡೈಸ್ ನ್ಯೂಟ್ರಿಷನ್ಸ್ ಇತ್ತು, ಹೈ ಫೈಬರ್ ಕಂಟೆಂಟ್ ಪ್ರಾಡಕ್ಟ್ಸ್ ಅವರ ಇಂಗ್ರೀಡಿಯೆಂಟ್ಸ್ ಇತ್ತು. ಅದರಿಂದ ನಮ್ಮ ಬಾಡಿಗೆ ಸ್ವಲ್ಪ ಹೊಂದಾಣಿಕೆ ಆಗೋದು ಕಷ್ಟ ಆಗುತ್ತೆ. ಯಾಕಂದರೆ ನಮಗೆ ಆವಾಗಿನ ಹಾರ್ಮೋನ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅದರಿಂದ ಖಾಲಿ ಹೊಟ್ಟೆಯಲ್ಲಿ ತೊಗೊಳೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಈ ಥರ ಸಮಸ್ಯೆನೂ ಕಾಣುತ್ತೆ. ಅದಕ್ಕೆ ನಾನು ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ. ಪ್ರಿಪ್ರೇಷನ್ ಮಾಡೋದಕ್ಕೆ ಬೇಕಾಗುತ್ತೆ. ಸೊ ಈಗ ಜೀನಿ ಹೇಗೆಲ್ಲ ತಯಾರು ಮಾಡ್ಕೋಬೋದು, ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನು ಎತ್ತ ಅಂತೆಲ್ಲ ನೋಡ್ಕೊಂಡಿದ್ದೀರಾ. ಇವಾಗ ಫಸ್ಟ್ ನಾನು ಒಂದು ವೆಸಲ್ ತೊಗೊತಾ ಇದ್ದೀನಿ. ಅದರಲ್ಲಿ ಆ್ಯಕ್ಚುಲಿ ಇದು 2 ಮೆಂಬರ್ಸಿಗೆ ಪ್ರಿಪೇರ್ ಮಾಡ್ತಾ ಇರೋದು. ಅದಕ್ಕೆ 1 ಗ್ಲಾಸ್ ಆಫ್ ವಾಟರ್ ಹಾಕ್ತಾ ಇದ್ದೀನಿ. 1 ಗ್ಲಾಸ್ ಮೆಜರ್ಮೆಂಟ್ ತೊಗೊಂಡ್ರಿ. ನಿಮಗೆ ಮಾಡ್ತಾ ಅಭ್ಯಾಸ ಆದಾಗ ಮೆಜರ್ಮೆಂಟ್ಸ್ ಏನು ಅವಶ್ಯಕತೆ ಇರೋದಿಲ್ಲ, ನೀವು ತಾನಾಗೇ ಇಡ್ಬೋದು. 1 ಗ್ಲಾಸ್ ಆಫ್ ವಾಟರ್ ತೊಗೊಂಡಿದ್ದೀನಿ. ಇದು ನೋಡಿ ಜೀನಿ. ಇದರಲ್ಲಿ 2 ಫುಲ್ ಸ್ಕೂಪ್ಸ್ ಜೀನಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನಾವು ಸ್ವಲ್ಪ ಮೀಡಿಯಮ್ ರೇಟಲ್ಲಿ ಹಾಕ್ಕೊಳೋದ್ರಿಂದ ಸ್ವಲ್ಪ ನಮಗೆ ಗಂಟು ಲಂಪ್ಸು ಕಡಿಮೆ ಆಗುತ್ತೆ. ನಾನು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇಬ್ಬರಿಗೆ ಅಂತ ಹೇಳ್ಬಿಟ್ಟು. ಫಸ್ಟು ಇದನ್ನು ಸ್ವಲ್ಪ ಕೋಲ್ಡ್ ವಾಟರ್ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಯಾಕಂದರೆ ಗಂಟು ಆಗೋ ಚಾನ್ಸಸ್ ಇರುತ್ತೆ. ನಾವು ಯೂಶ್ವಲ್ಲಾಗಿ ರಾಗಿ ಗಂಜಿ ಹೇಗೆ ಮಾಡ್ತಿರ್ತೀವಲ್ಲ, ಅದನ್ನು ಮಾಡಬೇಕಾದ್ರೆ ಹೇಗೆ ಏನೂ ಗಂಟಿಲ್ಲದೆ ನಾವು ಕಲಿಸ್ಕೊತಾ ಇರ್ತೀವಲ್ಲ, ಅದೇ ಥರ ಇದನ್ನು ಸಹ ನಾವು ಕಲಿಸ್ಕೋಬೇಕಾಗುತ್ತೆ. ಆ ಕಡೆ ನೀರು ಸ್ವಲ್ಪ ಬಿಸಿ ಆಗ್ತಾಯಿದೆ. ಇದು ಯಾವ ಗಂಟಿಲ್ಲದೆ ಕ್ಲೀನಾಗಿ ಕಲಿಸ್ಕೊಂಬಿಟ್ಟು ನೀರು ಬಿಸಿ ಆದ ತಕ್ಷಣ ಹಾಕೋದು ತುಂಬ ಒಳ್ಳೆಯದು. ಯಾಕಂದರೆ ಗಂಟು ಅಥವಾ ಏನೂ ಇರೋದಿಲ್ಲ, ನಮಗೆ ಬೇಗನೂ ಆಗುತ್ತೆ. ನೋಡಿ, ಸೇಮ್ ಒಂಥರ ರಾಗಿ ಗಂಜಿ ಥರನೇ ನಿಮಗೆ ಕಾಣಿಸ್ತಾ ಇದೆ. ಇದು ಇನ್ನು ಬೆಸ್ಟ್ ಹೇಳಬೇಕಂತಂದರೆ ನನಗಂತೂ ಇದು ಕುಡ್ದಾಗೆಲ್ಲ ಒಂಥರ ಬೋರ್ವಿಟಾ ಫೀಲ್ ಬರ್ತಾ ಇರುತ್ತೆ. ಇದು ಹಾಲಲ್ಲಿ ಕೂಡ ಮಾಡ್ಕೊತಾರೆ. ಆದರೆ ಒಬ್ಬೊಬ್ಬರಿಗೆ ಕಫ ಆಗುತ್ತೆ, ಒಬ್ಬೊಬ್ಬರಿಗೆ ಹಾಲು ಇಷ್ಟ ಆಗೋದಿಲ್ಲ, ಮತ್ತು ಒಂಥರ ಹೈ ಕೊಲೆಸ್ಟ್ರಾಲ್ ಫ್ಯಾಟಿ ಕಂಟೆಂಟ್ ಥರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಲು ನೀರು 2 ಮಿಕ್ಸ್ ಮಾಡಿಕೊಂಡು ಡೈಲಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಒಂದು 1/2 ಗ್ಲಾಸ್ ಆಫ್ ಹಾಲು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ನೀರಿಗೆ 1/2 ಗ್ಲಾಸ್ ಆಫ್ ಹಾಲು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕುದಿ ಬಂದಾಗ ನಾವು ಹಾಲು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಹಾಲಿಂದು ಸ್ಮೆಲ್ ಆಗಲಿ ಏನೂ ಇರೋದಿಲ್ಲ. ಸ್ವಲ್ಪ ಸ್ಟರ್ ಮಾಡ್ಕೊತಾ ಇದ್ದರೆ ನಮಗೆ ಗಂಟು ಆಗೋದಿಲ್ಲ. ಇನ್ನೊಂದು ಬೆಸ್ಟ್ ಏನಂತಂದರೆ ಡಯಟ್ ಮಾಡೋರಿಗೂ ಇದು ತುಂಬ ಒಳ್ಳೆ ಗುಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ಯಾಕ್ ಮೇಲೆ ಕೊಟ್ಟಿದ್ದಾರೆ. ಎಲ್ಲ ಸಿರಿಧಾನ್ಯಗಳನ್ನು ಹುರಿದ್ಬಿಟ್ಟು ಒಳ್ಳೆ ನ್ಯೂಟ್ರಿಷಿಯಸ್ ಆಗಿ ಈ ಪೌಡ್ರನ್ನ ಪ್ರಿಪೇರ್ ಮಾಡಿರ್ತಾರೆ. ಸೊ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಥಿಕ್ನೆಸ್ ಬರುತ್ತೆ.
ನಾನು ಯೂಶ್ವಲಿ ಬೆಲ್ಲ ಹಾಕ್ಕೊತಾ ಇರ್ತೀನಿ. ಒಬ್ಬೊಬ್ಬರು ಉಪ್ಪು ಹಾಕ್ಕೊತಾರೆ. ಉಪ್ಪು ಅಥವಾ ಬೆಲ್ಲ ಯಾವುದಾದ್ರೂ ಒಂದು ಹಾಕ್ಕೊಂಡು ಕುಡಿಬೋದು. ನೀವು ಹಾಗೆ ಕುಡಿದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ನಮ್ಮ ಟೇಸ್ಟಿಗೆ ಉಪ್ಪು ಅಥವಾ ಬೆಲ್ಲ ಹಾಕ್ಕೊಂಡು ಸ್ಟರ್ ಮಾಡ್ಕೊಂಡು ಕುಡಿದ್ರೆ ತುಂಬ ಇನ್ನೂ ಟೇಸ್ಟಿಯಾಗಿರುತ್ತೆ. ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿತಾ ಇರ್ತೀನಿ, ಯಾಕಂದರೆ ಬೆಲ್ಲದಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ. ನಾವು ಹಾಗೆ ಅಂತೂ ಬೆಲ್ಲ ತಿನ್ನೋಕ್ಕಾಗಲ್ಲ. ಇಂಥ ಅಡುಗೆಗಳಲ್ಲಾದರೂ ಹಾಕೋಣ ಅಂತ ಹಾಕ್ಕೊತಾ ಇರ್ತೀನಿ. ಜೀನಿ ರೆಡಿಯಾಗಿದೆ. ಸರ್ವ್ ಮಾಡಿಕೊಂಡು ನಿಮ್ಮ ಮಾರ್ನಿಂಗ್ ಎನರ್ಜಿ ಡ್ರಿಂಕ್ನ ತಗೊಳ್ಳಿ. ಇದೇ ಥರ ನಿಮಗೆ ಒಳ್ಳೆ ಬೇರೆ ಗೊತ್ತಿರೋ ಆರ್ಗ್ಯಾನಿಕ್ ಡ್ರಿಂಕ್ಸ್ ಅಥವಾ ಮನೆಯಲ್ಲೇ ಮಾಡ್ಕೊಳೋರು ಮನೆಯಲ್ಲೇ ಆರ್ಗ್ಯಾನಿಕ್ ಡ್ರಿಂಕ್ ಮಾಡಿಕೊಂಡು ನಿಮ್ಮ ಮಾರ್ನಿಂಗ್ ಎನರ್ಜಿ ಲಾಸ್ ಮಾಡ್ಕೋಬೇಡಿ, ಗೇನ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸು ವುಮೆನ್ಸ್ಗೋಸ್ಕರ ಬಿಡ್ತಾ ಇದ್ದಾರೆ. ಇದರಲ್ಲಿ ನಾನು ಸ್ವಲ್ಪ ನನಗೆ ಗೊತ್ತಿರೋದು ಬೇರೆ ಹಾಕಿದ್ದೀನಿ. ಇದರಲ್ಲಿ ನೋಡ್ಕೊಳ್ಳಿ, ನಿಮಗೆ ಯಾವುದಾದ್ರೂ ಸೂಟೇಬಲ್ ಆದರೆ ತಗೊಳ್ರಿ. ಟೇಕ್ ಕೇರ್, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾ ಬೈ ಫ್ರೆಂಡ್ಸ್.